ನಮಸ್ಕಾರ ವೀಕ್ಷಕರೇ. ರೆವಿನ್ಯೂ ಜಾಗಗಳಲ್ಲಿ ಲೇಔಟ್ಗಳನ್ನ ಮಾಡಿ ಮಾರಾಟ ಮಾಡುವಂಥದ್ದು ಆಗಿನಿಂದಲೂ ಕೂಡ ನಡೀತಾನೆ ಇದೆ. ಇಂಥ ಒಂದು ಲೇಔಟ್ಗಳಲ್ಲಿ ಬರುವಂಥ ಸೈಟ್ಗಳನ್ನ ಸಬ್ ರಿಜಿಸ್ಟ್ರಾರ್ಗಳು ಯಾವುದೇ ಒಂದು ಅಡೆತಡೆಗಳನ್ನ ಮಾಡದೆ ರಿಜಿಸ್ಟ್ರ್ ಕೂಡ ಮಾಡ್ತಾರೆ. ಅದಕ್ಕೆ ಸ್ಟ್ಯಾಂಪ್ ಡ್ಯೂಟಿಯನ್ನು ಕಟ್ಸ್ಕೊತಾರೆ, ಪ್ರತಿಯೊಂದು ಶುಲ್ಕಗಳನ್ನ ಕಟ್ಸ್ಕೊಂಡು ರಿಜಿಸ್ಟ್ರ್ ಮಾಡಿಕೊಡ್ತಾರೆ. ಇದು ಸರ್ಕಾರದ ಸ್ವಾಧೀನದಲ್ಲೇ ನಡೆಯುವಂಥದ್ದು. ಸರ್ಕಾರಕ್ಕೆ ಇದೆಲ್ಲ ಗೊತ್ತಿಲ್ಲದೆ ಯಾವುದೂ ಕೂಡ ನಡೀತಾ ಇರೋದಿಲ್ಲ. ಆದರೂ ಕೂಡ ಇತ್ತೀಚೆಗೆ ರೆವಿನ್ಯೂ ಸೈಟ್ಗಳ ರಿಜಿಸ್ಟ್ರೇಷನನ್ನು ನಿಲ್ಲಿಸಿದೆ. ಕಾರಣ ಅನಧಿಕೃತ ಲೇಔಟ್ಗಳಲ್ಲಿ ಸೈಟ್ಗಳನ್ನ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಇದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇತ್ತೀಚೆಗೆ ಸಿದ್ದರಾಮಯ್ಯ ಅವರು ಕೂಡ ಹೇಳಿದರು, ಯಾವುದೇ ಒಂದು ಅನಧಿಕೃತ ಲೇಔಟ್ಗಳು ಇನ್ನು ಮುಂದೆ ತಲೆ ಎತ್ತದಾಗೆ ನೋಡ್ಕೋತೀವಿ, ಯಾವುದೂ ಕೂಡ ಅನಧಿಕೃತ ಲೇಔಟ್ಗಳನ್ನ ರಿಜಿಸ್ಟ್ರ್ ಮಾಡಲ್ಲ ಅಂತೇಳಿ. ಇದು ಒಳ್ಳೆ ವಿಚಾರನೇ ಆಗಿರ್ಬೋದು. ಆದರೆ ಇಷ್ಟು ದಿನಗಳ ತನಕ ಈ ಒಂದು ರೆವಿನ್ಯೂ ಸೈಟ್ಗಳ ರಿಜಿಸ್ಟ್ರೇಷನ್ನ ಮಾಡಲಿಕ್ಕೆ ಬಿಟ್ಟಿದ್ದು ಸರ್ಕಾರದ ತಪ್ಪಲ್ವಾ? ರಿಜಿಸ್ಟ್ರೇಷನ್ಗೆ ಬಿಟ್ಟಿದ್ದಾರೆ ಅಂತ ಅಂದಮೇಲೆ ಯಾವುದೇ ಒಂದು ಅದಕ್ಕೆ ಮಾರ್ಗದರ್ಶನಗಳನ್ನ ನೀಡಬೇಕಿತ್ತು. ಯಾವೆಲ್ಲ ಒಂದು ರೆವಿನ್ಯೂ ಲೇಔಟ್ಗಳನ್ನ ಮಾಡ್ತಾರೆ ಅದಕ್ಕೆ ಮಾರ್ಗದರ್ಶನಗಳನ್ನ ನೀಡಬೇಕಿತ್ತು, ಮಾರ್ಗಸೂಚಿಗಳನ್ನ ಹಾಕಬೇಕಿತ್ತು. ಈ ಒಂದು ರೀತಿಯಾದ ಕಂಡೀಷನ್ಗಳನ್ನ ನೀವು ಫುಲ್ಫಿಲ್ ಮಾಡಿದ್ರೆ ಮಾತ್ರ ರಿಜಿಸ್ಟರ್ ಆಗೋದು ಅಂತೇಳಿ. ಆಗ ಅದು ಕೂಡ ಅಧಿಕೃತವಾದ ಲೇಔಟ್ಗಳಾಗ್ತಾ ಇತ್ತು. ಅದಕ್ಕೆ ಏನೆಲ್ಲ ಚಾರ್ಜಸ್ಗಳನ್ನ ಕಟ್ಟಬೇಕಿತ್ತು, ಕಂದಾಯ ಆಗಿರ್ಬೋದು, ಯಾವುದೇ ಡೆವಲಪ್ಮೆಂಟ್ ಫೀಸ್ಗಳನ್ನ ತೆಗೆದುಕೊಂಡು ಆ ಒಂದು ಲೇಔಟ್ಗಳಲ್ಲಿರೋ ಸೈಟ್ಗಳನ್ನ ಮಾರಾಟ ಮಾಡಲಿಕ್ಕೆ ಪರ್ಮಿಷನ್ನ ಕೊಡಬೇಕಿತ್ತು ಮೊದಲಿನಿಂದಲೂ. ಇದ್ದಕ್ಕಿದ್ದಂತೆ ಈ ರೀತಿಯಾಗಿ ರೆವಿನ್ಯೂ ಸೈಟ್ಗಳನ್ನ ನಿಲ್ಲಿಸಿರೋದ್ರಿಂದ ಎಷ್ಟೆಲ್ಲ ಜನ ಸಮಸ್ಯೆಗೆ ಒಳಗಾಗಿದ್ದಾರೆ ಅನ್ನೋದನ್ನು ಸರ್ಕಾರ ಗಮನಿಸ್ತಾ ಇಲ್ಲ. ಇಲ್ಲಿ ಕೇವಲ ರಿಯಲ್ ಎಸ್ಟೇಟ್ ಮಾಡೋರು ಮಾತ್ರ ಅಲ್ಲ, ಇಲ್ಲಿ ಜಮೀನನ್ನು ಯಾರೆಲ್ಲ ಕೊಟ್ಟಿರ್ತಾರೆ ಅವರು ಜಮೀನನ್ನು ಕೊಟ್ಟು ಹಣವನ್ನು ಪಡ್ಕೊಂಡಿರ್ತಾರೆ. ಇನ್ನು ಕೆಲವರು ಹಣನ ಪಡ್ಕೊಳ್ದೇನೂ ಇರ್ಬೋದು. ಡೆವಲಪರ್ಗಳು ಇದಕ್ಕೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಸಾಲವನ್ನು ಮಾಡಿ ತಂದು ಇದಕ್ಕೆ ಡೆವಲಪ್ ಮಾಡಲಿಕ್ಕೆ ಹಾಕಿರ್ತಾರೆ. ಅದೇ ರೀತಿ ಎಷ್ಟೋ ಜನ ಬೆಂಗಳೂರಲ್ಲಿ ಒಂದು ಜಾಗನ ಮಾಡ್ಕೋಬೇಕು, ನಮ್ಮದು ಅಂತ ಸ್ವಂತ ನಿವೇಶನ ಇರಬೇಕು ಅಂತ ಹೇಳಿ ತಮ್ಮ ಲಿಮಿಟ್ಗೆ ಆಗುವಂಥದ್ದು ಈ ರೆವಿನ್ಯೂ ಸೈಟ್ಗಳು. ತಮ್ಮಲ್ಲಿರುವಂಥ ಬಂಡವಾಳಕ್ಕೆ ಬರೋವಂಥದ್ದು ಈ ರೆವಿನ್ಯೂ ಸೈಟ್ಗಳು ಅಂತೇಳಿ ರೆವಿನ್ಯೂ ಸೈಟ್ಗಳ ಮೊರೆ ಹೋಗ್ತಾರೆ. ತಮ್ಮ ಜೀವಮಾನದ ಇಡೀ ಸಂಪಾದನೆಯನ್ನು ತಂದು ಈ ರೆವಿನ್ಯೂ ಸೈಟ್ ಮೇಲೆ ಹಾಕ್ತಾರೆ. ಅಥವಾ ಸಾಲ ಮಾಡಿ ಆಗಿರ್ಬೋದು, ಯಾವುದೇ ರೀತಿಯಲ್ಲಾದರೂ ತಮ್ಮಲ್ಲಿರೋವಂಥ ವಸ್ತುಗಳನ್ನ ಮಾರಾಟ ಮಾಡಿ ಆದರೂ ಈ ಒಂದು ಲೇಔಟ್ಗಳಿಗೆ ಬಂಡವಾಳ ಹಾಕಿದ್ದಾರೆ. ಈ ರೆವಿನ್ಯೂ ಸೈಟ್ ರಿಜಿಸ್ಟ್ರೇಷನ್ ನಿಲ್ಲಿಸಿರೋದ್ರಿಂದ ಇಲ್ಲಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಎಷ್ಟೋ ಜನ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ನನಗೆ ಇತ್ತೀಚೆಗೆ ಒಬ್ಬರು ಕೇಳಿರೋವಂಥದ್ದು, ಒಬ್ಬ ಡೆವಲಪರ್ 5 ರಿಂದ 6 ಲ್ಯಾಂಡ್ ಓನರ್ಸ್ಗಳಿಂದ ಸುಮಾರು 15 ರಿಂದ 20 ಎಕರೆ ಜಮೀನನ್ನು ತೆಗೆದುಕೊಂಡು ಲೇಔಟ್ ಮಾಡಿದ್ದಾರೆ. ರೆವಿನ್ಯೂ ಲೇಔಟ್ ಯಾವುದೇ ರೀತಿ ಅಪ್ರೂವ್ಡ್ ಇಲ್ಲದೆ ಇರೋವಂಥ ಲೇಔಟ್ ಆಗಿರುತ್ತೆ. ಸುಮಾರು 400 ಸೈಟ್ಗಳನ್ನ ಮಾಡಿ ಆಲ್ರೆಡಿ ಇದರಲ್ಲಿ 150 ಸೈಟ್ಗಳನ್ನ ಇವರು ಸೇಲ್ ಮಾಡಿದ್ದಾರೆ. 2024 ಆಗಸ್ಟ್ನಲ್ಲೇ ಸೇಲ್ ಆಗೋಗಿರೋವಂಥದ್ದು. ನಂತರ ಈ ಒಂದು ರೆವಿನ್ಯೂ ರಿಜಿಸ್ಟ್ರೇಷನ್ ನಿಂತೋಗುತ್ತೆ. ಆ ನಂತರ ಏನು ಮಾಡಿದ್ದಾರೆ, GPA ಥ್ರೂ ಒಂದು 60 ಸೈಟ್ನ ಸೇಲ್ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ GPA ಥ್ರೂ ಮಾಡಿರೋದು ಮಾನ್ಯನ ಅಮಾನ್ಯನ ಅಂತ ಹೇಳೋದಕ್ಕೆ ಮುಂಚೆ ಇಲ್ಲಿ ಭಯ ಇರುತ್ತೆ ಅವ್ರಿಗೆ. ನಾವು ಕೊಟ್ಟಿರೋ ದುಡ್ಡು ನಮಗೆ ವಾಪಸ್ ಬರುತ್ತಾ ಇಲ್ವಾ, ನಾವು ಕೊಟ್ಟಿರೋ ದುಡ್ಡಿಗೆ ಬರೀ ಸೇಲ್ ಅಗ್ರಿಮೆಂಟ್ ಹಾಕ್ಕೊಂಡಿರ್ತೀವಿ, ಅದು ಅನ್ರಿಜಿಸ್ಟರ್ಡ್ ಸೇಲ್ ಅಗ್ರಿಮೆಂಟ್, ಇದರಿಂದ ನಾಳೆ ಏನು ಸಮಸ್ಯೆ ಆಗುತ್ತೋ ಅನ್ನೋ ಭಯ ಇರುತ್ತೆ. ಆ ಭಯದಲ್ಲೇ ಇವ್ರು ಏನು ಮಾಡ್ತಾರೆ, GPA ರಿಜಿಸ್ಟರ್ ಮಾಡಿಕೊಡ್ತಾರೆ. ನಂತರ ರಿಜಿಸ್ಟ್ರೇಷನ್ ಬಿಟ್ಟಾಗ ನಾವು ಸೇಲ್ ಡೀಡ್ ಮಾಡಿಕೊಡ್ತೀವಿ ಅಂತೇಳಿ ಭರವಸೆ ಮೇಲೆ ಈ GPAಗಳನ್ನ ಮಾಡಿಕೊಟ್ಟಿರ್ತಾರೆ. ಈ GPA ಮೇಲೆ ಯಾವುದೇ ಕಾರಣಕ್ಕೂ ಖಾತಾ ಅಂತೂ ಸಿಗೋದು ಬರೀ ಹೋಲ್ಡರ್ ಖಾತಾ ಆಗಿರುತ್ತೆ. ಇದರಿಂದ ಯಾವುದೇ ರೀತಿ ಅನುಕೂಲಗಳು ಇರೋದಿಲ್ಲ. ಅಧಿಕಾರವನ್ನು ಮಾತ್ರ ಹೊಂದಿರ್ತಾರೆ. ಈ ಒಂದು GPAನಲ್ಲಿ ಏನೆಲ್ಲ ಕಂಡೀಷನ್ಸ್ ಇರುತ್ತೆ ಆ ಕಂಡೀಷನ್ನ ಓನರ್ನ ಪರವಾಗಿ ಮಾಡ್ತೀವಿ ಅನ್ನೋ ಅಧಿಕಾರವನ್ನು ಹೊಂದಿರ್ತಾರೆ. ಇವರು ಆಬ್ಸಲ್ಯೂಟ್ ಓನರ್ ಆಗೋದಕ್ಕೆ ಸಾಧ್ಯ ಇಲ್ಲ GPA ಹೋಲ್ಡರ್ಗಳು. ಇನ್ನು ಮಿಕ್ಕಿದವರು ಏನಾಗಿರುತ್ತೆ, ಇನ್ನೊಂದು 40 ಸೈಟ್ಗಳೇನಿರುತ್ತೆ ಇವರೆಲ್ಲ ಸೇಲ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಈ ಒಂದು ರೆವಿನ್ಯೂ ಸೈಟ್ ರಿಜಿಸ್ಟ್ರೇಷನ್ ಬಿಡ್ತಾರಾ ಇಲ್ಲ ಅನ್ನೋದೇ ಕೂಡ ಯಾವುದೂ ಕೂಡ ಸ್ಪಷ್ಟವಾಗಿ ಸರ್ಕಾರ ತಿಳಿಸ್ತಾ ಇಲ್ಲ. ಯಾರಿಗೂ ಕೂಡ ಇದ್ರ ಬಗ್ಗೆ ವಿಚಾರಗಳು ಗೊತ್ತಿಲ್ಲ. ಆದರೆ ಸರ್ಕಾರ ಇದ್ರ ಕಡೆ ಗಮನ ಹರಿಸ್ಬೇಕು. ಈಗ ಆಲ್ರೆಡಿ ಯಾರೆಲ್ಲ ಲೇಔಟ್ಗಳನ್ನ ಮಾಡಾಗಿದೆ ಅದಕ್ಕೆ ಯಾವುದಾದ್ರೂ ಒಂದು ಪರಿಹಾರವನ್ನು ಇವರು ಕೊಡಬೇಕು. ಇಲ್ಲಿ ಯಾವುದೇ ಒಂದು ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳೋಕೆ ಹೋದ್ರೂ ಕೂಡ ಇಲ್ಲಿ ತೊಂದರೆ ಅನುಭವಿಸೋದು ಸಾಮಾನ್ಯ ಜನರೇ ಆಗಿರ್ತಾರೆ. ಇವರು ದುಡ್ಡು ಕೊಟ್ಟಿರ್ತಾರೆ, ಆ ದುಡ್ಡು ವಾಪಸ್ ಬರಬೇಕು ಅಂತ ಹೇಳಿದ್ರೆ, ಈ ಸೈಟ್ ಸೇಲ್ ಆಗದೆ ಇದ್ದಾಗ ಅವ್ರಿಗೆ ವಾಪಸ್ ಅವರು ದುಡ್ಡು ಕೊಡಬೇಕು ಅಂದರೆ ಎಲ್ಲಿಂದ ತಂದು ಕೊಡ್ತಾರೆ, ಅವರು ಹೇಗೆ ಇವರಿಗೆ ದುಡ್ಡನ್ನು ರಿಟರ್ನ್ ಮಾಡ್ತಾರೆ? ಸೈಟ್ಗಳು ಸೇಲ್ ಆದರೆ ಅಲ್ವಾ ಅವರಿಗೆ ದುಡ್ಡು ಬರೋದು. ಇಲ್ಲಿ ಸೈಟ್ಸ್ ರಿಜಿಸ್ಟ್ರೇ ಆಗಲಿಲ್ಲ ಅಂದರೆ ತೊಗೊಂಡಿರೋ ಅಡ್ವಾನ್ಸ್ನ ಅವರು ಒಮ್ಮೆಲೆ ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ಇದನ್ನೆಲ್ಲ ಯೋಚನೆ ಮಾಡಬೇಕು ಸರ್ಕಾರ. ಇಲ್ಲಿ ಜನಸಾಮಾನ್ಯ ವರ್ಗಗಳಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರೋಗೆ ಯಾವುದಾದ್ರೂ ಒಂದು ಹೊಸ ರೀತಿಯಾದಂಥ, ಈಗೇನು ಆಲ್ರೆಡಿ ಲೇಔಟ್ಗಳು ಆಗೋಗಿದ್ದಾವೆ ಆ ಲೇಔಟ್ಗಳಲ್ಲಿ ಇರೋವಂಥ ಡಾಕ್ಯುಮೆಂಟ್ಗಳನ್ನ ಪರಿಶೀಲನೆ ಮಾಡಿ ಎಲ್ಲ ಕೂಡ ನ್ಯಾಯಯುತವಾಗಿದೆ ಅಂತ ಅನಿಸಿದಾಗ ಅಂಥ ಲೇಔಟ್ಗಳನ್ನ ಮಾಡಲಿಕ್ಕೆ ಪರ್ಮಿಷನ್ ಕೊಡೋದು ಸೂಕ್ತ ಅಂತ ಅನಿಸುತ್ತೆ. ಇದು ಬಿ ಖಾತಾ ಅಡಿಯಲ್ಲೇ ಪರ್ಮಿಷನ್ ಕೊಡೋದು ಸೂಕ್ತ ಅನಿಸುತ್ತೆ. GPA ಮಾಡ್ಕೊಂಡಿರೋದ್ರಿಂದ ಸೇಲ್ ಡೀಡ್ ಮಾಡ್ಕೋಬೋದಾ ಅಂತ ಅಂದರೆ ಖಂಡಿತವಾಗಿಯೂ ನೀವು ರಿಜಿಸ್ಟ್ರ್ ಬಿಟ್ಟಾಗ ಈ GPA ಏನು ಮಾಡ್ಕೊಂಡಿರ್ತೀರ ಅದನ್ನು ಕ್ಯಾನ್ಸಲ್ ಮಾಡಿ ಸೇಲ್ ಡೀಡನ್ನು ಮಾಡ್ಕೋಬೇಕಾಗುತ್ತೆ. ಈ GPA ಥ್ರೂ ನೀವು ಯಾವುದೇ ರೀತಿಯಲ್ಲಿ ಖಾತಾಗಳನ್ನ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಕೇವಲ ಹೋಲ್ಡರ್ ಖಾತಾವನ್ನು ಮಾಡ್ಕೋಬೋದಾಗುತ್ತೆ.
ಇಲ್ಲಿ ಭೂ ಮಾಲೀಕರು ಮತ್ತು ಸೈಟ್ ಯಾರೆಲ್ಲ ತೊಗೊಂಡಿದ್ದಾರೆ ಅವ್ರ ಥರನೇ ಡೆವಲಪರ್ಗಳು ಕೂಡ ತುಂಬ ಸಂಕಷ್ಟಕ್ಕೆ ಸಿಲುಕಿರ್ತಾರೆ. ಯಾಕೆಂದರೆ ಅವರು ಎಲ್ಲರ ಹತ್ರ ಅಡ್ವಾನ್ಸ್ಗಳನ್ನ ತೆಗೆದುಕೊಂಡಿರ್ತಾರೆ, ಈ ಒಂದು ಲೇಔಟ್ನ ಡೆವಲಪ್ ಮಾಡಿರ್ತಾರೆ, ಅವರು ಕೂಡ ಬಂಡವಾಳನ ಹಾಕಿರ್ತಾರೆ. ಈಗ ಅವರು ಆ ಸೈಟ್ನ ಸೇಲ್ ಆಗಲಿಲ್ಲ ಅಂದರೆ ಆ ಸೈಟ್ಗಳನ್ನ ಇಟ್ಕೊಂಡು ಅವ್ರು ಏನು ಮಾಡ್ಲಿಕ್ಕೆ ಬರುತ್ತೆ? ಎಲ್ಲ ಡೆವಲಪರ್ಸ್ ಆಗಿರ್ಬೋದು, ಭೂ ಮಾಲೀಕರಾಗಿರ್ಬೋದು, ಸೈಟ್ ತೊಗೊಂಡಿರೋರಾಗಿರ್ಬೋದು, ಸರ್ಕಾರದ ಮೇಲೆ ಒತ್ತಡನ ಹಾಕಿ ಒಂದು ಸೂಕ್ತ ಪರಿಹಾರನ ಕೊಡಬೇಕು ಅಂತೇಳಿ ಕೇಳಬೇಕಾಗುತ್ತೆ. ಈ ರೀತಿಯಾಗಿ ಆಲ್ರೆಡಿ ಅಗ್ರಿಮೆಂಟ್ ಆಗಿರ್ಬೋದು, GPA ಮಾಡ್ಕೊಂಡಿರೋರಿಗೆ ಬೇರೆ ಯಾವ ರೀತಿಯಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸ್ಬೋದು ಅನ್ನೋದಕ್ಕೆ ಆದಷ್ಟು ಬೇಗ ಮಾಹಿತಿಯನ್ನು ತಿಳಿಸ್ತೀನಿ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.